ಹಾಯ್ ಜೋಲ್ ಲೈಫ್ ವ್ಲಾಗ್ಸಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ವಿಡಿಯೋ ನೋಡೋ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಇವತ್ತೇನಂದರೆ ನಮ್ಮ ಮನೆಯಲ್ಲಿ ಪಾನಿಪುರಿ ಲಾಗ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಾಗಿ ಪಾನಿಪುರಿನ ನಾವು ಹೊರಗಡೆ ಹೋಗಿ ತಿನ್ನೋದು ತುಂಬ ಕಮ್ಮಿ. ಯಾವಾಗ ವರ್ಷಕ್ಕೋ ಇಲ್ಲ 2 ವರ್ಷಕ್ಕೋ ಒಮ್ಮೆ ತಿಂತೀವಿ. ಆದಷ್ಟು ಮನೇಲೇ ಮಾಡಿ ನಾವು ತಿಂತೀವಿ. ಮನೇಲೇ ಈ ಥರ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಒಂಥರ ಹ್ಯಾಪಿಯಾಗಿ ಮಕ್ಕಳೊಟ್ಟಿಗೆ ನಾವು ಕೂತು ತಿನ್ನೋದು ಒಂದು ಅಭ್ಯಾಸ. ಎಲ್ಲ ರೆಡಿ ಮಾಡಿಕೊಂಡು ಸಂಜೆ ಟೈಮಲ್ಲಿ ಒಂದು ಒಳ್ಳೆ ಮೂವಿ ಹಾಕ್ಕೊಂಡು ಮಾಡಿ ತಿಂತೀವಿ. ನಾನೀಗ ಏನು ಗೊತ್ತಾ, ನನ್ನ ಮಕ್ಕಳಿಗೆ ಫಸ್ಟು ಅವರಿಗೆ ಮಸಾಲೆ ಪುರಿ ಅಂದರೆ ಇಷ್ಟ. ಫಸ್ಟು ನಾನು ಮಸಾಲೆ ಪುರಿನ ಪ್ರಿಪೇರ್ ಮಾಡ್ತೀನಿ ಅವರಿಗೋಸ್ಕರ. ಸೌಂಡ್ ಹೆಂಗಿದೆ ನೋಡಿ ಇದು. ನೋಡಿ, ಪೂರಿ ಕಟ್ ಮಾಡ್ಕೊಂಡು ಹಾಕೊಂಡ್ಮೇಲೆ ನಾನೀಗ ಸ್ವಲ್ಪ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕೊಂಡ ನಂತರ ನಾನೀಗ ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೊಟೊ, ಸ್ವಲ್ಪ ಆನಿಯನ್, ಸ್ವಲ್ಪ ಸೇವ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈ ಥರ ಹಾಕಿಬಿಟ್ಟು ಈಗ ಇದನ್ನು ಮಿಕ್ಸ್ ಮಾಡ್ದೇ ತಿನ್ನಬೇಕು. ತುಂಬ ಚೆನ್ನಾಗಿರುತ್ತೆ ಇದು. ಈ ಥರ ನಾವು ಮಸಾಲೆ ಪುರಿ ಮಾಡ್ಕೊಂಡಾದ್ಮೇಲೆ ಮಿಕ್ಸ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಥರ ತೊಗೊಂಡು ಮಿಕ್ಸ್ ಮಾಡ್ದೇ ನೆಕ್ಸ್ಟ್ ಲೆವೆಲಲ್ಲಿದೆ. ರಿಯಲಿ ಸೂಪರ್ ಆಗಿದೆ. ನೀವು ಯಾರಾದರೂ ಮಸಾಲ ಪುರಿ ತಿಂತೀರಾ ಅಂದರೆ ಇದೇ ಥರ ತಿನ್ನಬೇಕು. ಅಂದರೆ ಮಿಕ್ಸ್ ಮಾಡ್ಕೋಬಾರ್ದು. ಎಲ್ಲ ಹಾಕ್ಕೊಂಡಾದ್ಮೇಲೆ ಇದೇ ಥರ ನೀವು ಮೆಥಡಲ್ಲಿ ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಈಗ ಪಾನಿಪುರಿ ಟ್ರೈ ಮಾಡೋಣ. ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಟೊಮೆಟೊ ಹಾಕೋಣ, ಸ್ವಲ್ಪ ಆನಿಯನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮಸಾಲೆ, ಸ್ವಲ್ಪ ಸೇವು. ಇಲ್ಲಿದೆ ನೋಡಿ ಪಾನಿ, ಮೇನ್ ಇದು. ಪಾನಿ ಹಾಕ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಲೆವೆಲು. ನೆಕ್ಸ್ಟ್ ಲೆವೆಲಲ್ಲಿದೆ. ತಿನ್ನೋಕ್ಕಂತೂ ಅಷ್ಟು ಟೇಸ್ಟ್ ಆಗಿದೆ. ನೀವು ಇದೇ ಥರ ಮನೇಲಿ ಟ್ರೈ ಮಾಡಿ. ಎಲ್ಲ ನೀವೇ ಮಾಡ್ಕೋಬೋದು. ಏನು ತುಂಬ ಈಸಿ ಮಾಡ್ಕೊಡೋದು. ಇವಾಗೆಲ್ಲ ರೆಡಿನೇ ಸಿಗುತ್ತೆ. ಹಾಗಾಗಿ ನೀವೇ ಮಾಡಿಕೊಂಡು ನೀವೇ ಎಲ್ಲ ಹಾಕ್ಕೊಂಡ್ಬಿಟ್ಟು ತಿನ್ಬೋದು. ಇದಕ್ಕೆ ಸ್ವಲ್ಪ ಪಾನಿ,
ಚಾನ್ಸೇ ಇಲ್ಲ. ನೆಕ್ಸ್ಟ್ ಲೆವೆಲಲ್ಲಿದೆ. ನೆಕ್ಸ್ಟ್ ಲೆವೆಲಲ್ಲಿದೆ. ಈಗ ಇನ್ನೊಂದು ಮಸಾಲ ಪುರಿ ಮಾಡ್ತೀನಿ. ತುಂಬ ಟೇಸ್ಟಿಯಾಗಿದೆ. ತುಂಬ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿದೆ. ಕ್ಯಾರೆಟ್ ಇಷ್ಟ ಆಗಿದೆ. ಕ್ಯಾರೆಟ್ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ನನಗೆ ಯಾವಾಗಲೂ ಅಷ್ಟೇ ಪಾನಿಪುರಿನ ನನಗೆ ಮಿಕ್ಸ್ ಮಾಡಿ ಮಸಾಲೆ ಪುರಿನ ಮಿಕ್ಸ್ ಮಾಡಿ ತಿನ್ನೋಕೆ ನನಗೆ ಇಷ್ಟ ಆಗಲ್ಲ. ನನಗೆ ಹೆಂಗೆ ಅಂದರೆ ಇದೇ ಥರ ಅದು ಮೇಲೇ ಕಾಣಿಸ್ಬೇಕು ನನಗೆ, ಇದ್ರ ಮೇಲೆ ಸೇಮ್. ವಾ ನೋಡಿ ಏನು ಸಖತ್ತಾಗಿದೆ ಅಂತ. ಇವಾಗ ನೆಕ್ಸ್ಟ್ ಲೆವೆಲ್ ಇದು. ಈ ಥರ ಮಿಕ್ಸ್ ಮಾಡೋದು ತಿಂತಾ ಇದ್ರು ಅಂತೂ ನೆಕ್ಸ್ಟ್ ಲೆವೆಲ್ ಟೇಸ್ಟು. ಈ ಥರ ಮನೇಲಿ ಮಾಡಿ ತಿಂತಾ ಇದ್ರೆ ಸೂಪರಾಗಿರುತ್ತೆ. ನೀವು ಕೂಡ ಇದೇ ರೀತಿ ಮನೇಲಿ ಮಾಡಿ ತಿನ್ನಿ. ತುಂಬ ಟೇಸ್ಟಿಯಾಗಿದೆ. ನಾವು ಇದೆಲ್ಲ ತಿಂದು ಖಾಲಿ ಮಾಡ್ತೀವಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.